ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ವಿಶೇಷವಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ನಿಮ್ಮನ್ನೆಲ್ಲ ನಮ್ಮ ಅಜ್ಜಿ ಮನೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಅಜ್ಜಿ ಮನೆ ಹಿಂದೆ ಹೇಗಿತ್ತು, ಇವಾಗ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹಾಗೆ ಮಾತಾಡೋಣ. ಹಾಗೆ ಅಜ್ಜಿನೂ ಕೂಡ ವಿಚಾರಿಸೋಣ ಹೇಗಿದೆ ಇವತ್ತಿನ ಕಾಲಕ್ಕೂ ಅವತ್ತಿನ ಕಾಲಕ್ಕೂ ಅಂತ. ಓಕೆ, ಬನ್ನಿ. ನೋಡಿ, ನಮ್ಮೂರಿನ ಬೀದಿ ಇದು. ಹೀಗೆ ಬಂದರೆ ಇದು ನಮ್ಮ ಅಜ್ಜಿ ಮನೆ ಮುಂದೆ ಒಂದೊಳ್ಳೆ ತೆಂಗಿನ ಮರ, ಗಿಡಗಳು ಎಲ್ಲ ಇದೆ. ಹೆಂಚಿನ ಮನೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಮನೆಯ ಸಂಪೂರ್ಣವಾಗಿ ನೀವು ನೋಡ್ಬೋದು. ಇಷ್ಟು ಆಗಲ್ಲ ಜಾಗ ಬೆಂಗಳೂರಿನಲ್ಲಿ ಬೇಕಂದ್ರೆ ಎಷ್ಟು ಕಷ್ಟ ಅಲ್ವಾ. ಹಳ್ಳಿಗಳಲ್ಲಿ ತುಂಬ ದೊಡ್ಡ ಮನೆಗಳು. ಇದೆಲ್ಲ ನಮ್ಮ ಕುಟುಂಬದ ಫೋಟೋ. ಇದೆಲ್ಲ ನಮ್ಮ ತಾಯಿಯ ಜೊತೆ ಹುಟ್ಟಿದ 4 ಜನ ಮತ್ತು ಅವರ ಗಂಡಿನ ಫೋಟೋ. ಇವರು ನಮ್ಮ ತಾತ ಅಜ್ಜಿ, ಅಂದರೆ ನಮ್ಮ ತಂದೆಯ ತಂದೆ ತಾಯಿ. ಹಾಗೆ ಇಲ್ಲಿ ನೋಡಿದ್ರೆ ನಮ್ಮ ಇಡೀ ಕುಟುಂಬದ ಮತ್ತಷ್ಟು ಫೋಟೋಗಳಿದ್ದಾವೆ. ಇದೆಲ್ಲ ನೀವು ನೋಡ್ಬೋದು. ನಾವು ಚಿಕ್ಕವರಿದ್ದಾಗ ಇದಿಷ್ಟು ಸಂಪೂರ್ಣವಾಗಿ ತೊಪ್ಪೆ ನೆಲದಲ್ಲಿದ್ದು. ನಿಮ್ಗೆ ಗೊತ್ತಿರುತ್ತೆ, ತೊಪ್ಪೆ ನೆಲದಲ್ಲಿ ವಾಸ ಮಾಡಿರ್ತೀರಿ ಸುಮಾರು ಜನ. ಸೊ ಈ ರೀತಿಯಾದಂಥ ತೊಪ್ಪೆ ನೆಲದಲ್ಲಿ ಇಲ್ಲಿ ಮನೆ ತುಂಬ ಜನ. ಆವಾಗ ಹೆಚ್ಚು ಕಡಿಮೆ ಒಂದು 10 ಜನ 20 ಜನ ಇದೇ ಮನೆಯಲ್ಲಿ ಬೆಳೆದಿದ್ದು. ಇದೆಲ್ಲ ಆವಾಗ ರೂಮ್ ಆಗಿತ್ತು. ಆದರೆ ಈಗ ಅಡುಗೆ ಮನೆ ಮಾಡಿದ್ರು, ಬಟ್ ಯೂಸ್ ಮಾಡ್ತಾಯಿಲ್ಲ. ಯಾಕಂದರೆ ತಾತ ಅಜ್ಜಿ ಇಬ್ಬರೇ ಇರೋದ್ರಿಂದ ಅವು ಈ ಮನೆ ಹಾಗೆ ಖಾಲಿಯಾಗಿ ಉಳ್ಕೊಂಡಿದೆ. ಆವತ್ತು ಮನೆ ತೊಪ್ಪೆ ನೆಲ ಆಗಿದ್ರು, ಮನೆ ತುಂಬ ಜನ ಇದ್ದರು. ಇವತ್ತು ಗಾರೆ ಎಲ್ಲ ಹಾಕ್ಸಿ ನೀಟಾಗಿ ಇಟ್ಟಿದ್ದಾರೆ. ಆದರೆ ಮನೇಲಿ ಜನ ಇಲ್ಲ, ತಾತ ಅಜ್ಜಿ ಇಬ್ಬರೇ. ಉಳಿದವರೆಲ್ಲರೂ ಬೆಂಗಳೂರು, ಮೈಸೂರಿನಲ್ಲಿ ಉದ್ಯೋಗ ಮಾಡಿಕೊಂಡು ಅವರ ಜೀವನ ನಾವು ನೋಡ್ಕೊಳ್ತಾ ಇದ್ದಾರೆ. ಹೋದರೆ ನಿಂಗಶೆಟ್ಟಿಯವರು, ಇವರು ನಮ್ಮ ಮುತ್ತಾತ, ಅಂದರೆ ನಮ್ಮ ತಾತನ ತಂದೆಯವರು, ಅಂದರೆ ನಮ್ಮ ತಾಯಿಯ ತಂದೆ. ಎಷ್ಟೋ ಜನದ ಮನೆಗಳಲ್ಲಿ ಮುತ್ತಾತನ ಹೆಸರು ಗೊತ್ತಿರಲ್ಲ, ನಮ್ಮ ಯಾರಿಗೂ ಗೊತ್ತಿರಲ್ಲ ಸಹಜವಾಗಿ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಮುತ್ತಾತನ ಫೋಟೋ ಇವತ್ತಿಗೂ ಕೂಡ ಇರೋದು ಬಹಳ ಖುಷಿಯಾಗುತ್ತೆ. ಇನ್ನು ಸಿಂಪಲ್ ಮನೆ. ಇಲ್ಲಿ ಈ ಬಾಗಿಲಿಂದ ಒಳಗಡೆ ಬಂದರೆ ಇಲ್ಲಿ ಅಡುಗೆ ಮನೆ ಇದ್ದದ್ದು. ಆ್ಯಕ್ಚುಲಾಗಿ ನಾವು ಚಿಕ್ಕವರು ಇರಬೇಕಾದ್ರೆ ಅಡುಗೆ ಮಾಡ್ತಾಯಿದ್ದು ಇಲ್ಲಿ ಅಡುಗೆ ಉಳ್ಕಲ್ಲು ಇದೆಲ್ಲ ಇದ್ದಿದ್ದು. ನಮ್ಮ ಕುಂಬಾರಿಕೆಯ ಮಡಿಕೆ ಮಾಡಲಿಕ್ಕೆ ಬಳಸ್ತಾ ಇದ್ದಂಥ ಒಂದು ವಸ್ತು ಇದು. ಏನು ಗೊತ್ತಲ್ಲ, ಆಗಿನ ಕಾಲದಲ್ಲಿ ಇದ್ದಿದ್ದ ಟಿ ವಿ ಎಲ್ಲ ಡೂಮ್ ಟಿವಿಗಳು. ಇದೀಗ ನಮ್ಮ ಅಜ್ಜಿ ಜೊತೆ ಮಾತಾಡ್ಸೋಣ ಬನ್ನಿ. ಅವ್ರ ಜೊತೆಯಲ್ಲಿ ಈ ಮನೆ ಹೇಗಿತ್ತು, ಯಾರ್ಯಾರೆಲ್ಲ ಬೆಳೆದಿದ್ದಾರೆ ನಮ್ಮ ಕುಟುಂಬದಲ್ಲಿ, ಎಷ್ಟು ಜನ ಬೆಳೆದಿದ್ದಾರೆ ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಇವರು ನಮ್ಮ ಅಜ್ಜಿ ಚೌಡಮ್ಮ ಅಂತ, ನಮ್ಮ ತಾಯಿಯವರ ತಾಯಿ. ಅಮ್ಮ, ಎಷ್ಟು ಮಕ್ಕಳು ನಿಮಗೆ? 6 ಮಕ್ಕಳು. 6 ಮಕ್ಕಳು. ಎಷ್ಟು ಹೆಣ್ಣು ಎಷ್ಟು ಗಂಡು? 4 ಹೆಣ್ಣು 7 ಗಂಡು. ಅಷ್ಟು ಮಕ್ಕಳು ಇದೇ ಮನೇಲಿ ಬೆಳೆದಿದ್ದು? ಇದೇ ಮನೇಲಿ. ಹಾಂ, ಒಟ್ಟಿಗೆ ಅವ್ರು 6 ಮಕ್ಕಳು, ನೀವು ಗಂಡ ಹೆಂಡತಿ ಇಬ್ಬರು ಸೇರಿ 8 ಜನ ಇಲ್ಲಿ. 8 ಜನ ಜೊತೆಗೆ ಇನ್ನೂ ಯಾರ್ಯಾರು ಇದ್ರಾಗ? ಇನ್ಯಾರು ಇರಲಿಲ್ಲ ನಮ್ಮ ಜೊತೆಲಿ ಕಣಪ್ಪ. ನಮ್ಮ ಕುಟುಂಬ, ನನ್ನ ಅಕ್ಕ, ನನ್ನ ಗಂಡ, ನಾನು, ನನ್ನ ಹೆಣ್ಮಕ್ಕ, ನನ್ನ ಅಳಿದಿರು. ಹಾಂ, ಎಲ್ಲ ಅವಾಗ ಹೆಂಗಿತ್ತು ಮನೆ? ಹಿಂಗೆ ಇತ್ತಾ? ಹಿಂಗಿತ್ತ, ತಪ್ಪನೆಲ್ದಂಗಿತ್ತು. ಹಾಂ, ನನ್ನ ಮಕ್ಕಳು ಎದ್ದು ಬುದ್ಧಿವಂತರಾಗಿ ಗಾರೆ ಗಜ್ಞೆ ಹಾಕಿಸ್ಕೊಂಡು ಹಂಚಿನ ಮನೆ ಅದು ಸುಮಾರು ಮಾಡಿಕೊಂಡು ಸಿಸ್ಟಮಾಗಿ ಏನು ಮಾಡಿಕೊಂಡ್ರು ಅಷ್ಟೇ. ಹಾಗಾಗಿ ಈಗ ಇಷ್ಟು ಶಿಸ್ತಾಗಿದೆ. ಇಷ್ಟು ಶಿಸ್ತಿರ್ಲಿಲ್ಲ. ನನ್ನ ಮಕ್ಕಳು ಮದುವೆ ಮಾಡಿದಾಗಲೂ ಇಷ್ಟು ಶಿಸ್ತಿರ್ಲಿಲ್ಲ. ಅದೇನೋ ಒಂದು ಕೇರ್ ಮಾಡ್ಕೊಂಡು ಇಲ್ಲಿಗೆ ಬಂದ ವರ್ಷಕ್ಕೆ ನನ್ನ ಮಗಳ ಮದುವೆ ಮಾಡಿದೆ. ನನ್ನ ತಮ್ಮನಿಗೆ ಆವತ್ತೆಲ್ಲ ಮಟ್ಟಗರಿ ಹಾಸ್ಕೈದ್ವಿ, ನೆಲ್ಲ ಹಾಕೈದ್ವಿ, ನೆಲ ಶೀತ ಅಂತ. ದೇವರು ಇವತ್ತು ಏನು ಯಾರು ಕೊಟ್ಟಾರ. ಇಲ್ಲಿ ಮೊಮ್ಮಕ್ಕಳು ಕೂಡ ಇಲ್ಲೇ ಸಾಕಿದ್ರಿ? 4 ಜನ ಹೆಣ್ಮಕ್ಳಲ್ಲಿ ಒಬ್ಬೊಬ್ರಿಗೆ ಇಬ್ಬಿಬ್ರು. ಅವರೆಲ್ಲರೂ ಇಲ್ಲೇ ಸಾಕ್ತಿ ಕಣಪ್ಪ. ಎಲ್ಲ ಇಲ್ಲೇ ಸಾಕಿರೋದು? ಎಲ್ಲ ಇಲ್ಲೇ ಸಾಕಿರೋದು. ಹಬ್ಬಗಳಂತ ಬಂದರೆ ತುಂಬದ ಮನೆಯೇ. ಒಂದು 15-20 ಜನ ಕೂತ್ಕೋತಾವಿಲ್ಲ. ಹಂಗೆ ಬರ್ತಿದ್ರು ನನ್ನ ಮನೆ. ಚೆನ್ನಾಗಿ
ಮಾಡ್ಕೋತಾರೆ. ಊರಲ್ಲಿ ವ್ಯವಹಾರ ಈಗ ಈ ಮನೆ ಒಂದು ರಿಪೇರಿ ಮಾಡಿ ಇಷ್ಟ ಹಂತಕ್ಕೆ ಬಂದದ ಅಂತಂದರೆ ಅವ್ರ ಕೆಲಸ ಕಾರ್ಯ ಹೊರಗಡೆ ಮಾಡ್ತಾ ಇರೋದ್ರಿಂದ ಮಾಡ್ತಾ ಇರೋದ್ರಿಂದ ಇಲ್ಲೇ ಇದ್ದಿದ್ದರೆ ಯಾಕೆಂದರೆ ಜಮೀನು ಜಾಸ್ತಿ ಇಲ್ಲ ಇನ್ನೊಂದಿಲ್ಲ, ಆ ಮನೆ ಅದೇ ಸ್ಥಿತಿಲಿ ಇರ್ತಿತ್ತು. ಇರ್ತಿತ್ತು. ಆ ಹಂತಕ್ಕೆ ನೋಡುವಾಗ ಹೊರಗಡೆ ಕೆಲಸ ಕಾರ್ಯ ಮಾಡಲೇಬೇಕು. ಹಿರಿ ಮಗನ ಮದುವೆ ಮಾಡಿದಾಗ ಮಾತ್ರ ತಪ್ಪೇನೆ ಆಯಿತು. ಹ್ಞೂ ಕಿರಿ ಮಗನ ಮದುವೆ ಮಾಡೋದು ಗಾರಿ ಹಾಕಿ ಸುಟ್ಟು ಮದುವೆ ಮಾಡ್ಕೊಂಡು ಹ್ಞೂ ನನ್ನ ಮನೆ ಹೆಚ್ಚುಕಟ್ಟಾಗಿರ್ಬೇಕು. ಈ ಮನೆ ಹೀಗೆ ಇಷ್ಟು ಬೇಸಿಕ್ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಈಗ ನೋಡಿ ಈಗ ಇವರಿಬ್ಬರು ಪಡಸಾಲೆ ಅಂತ ನಾವು ಹೇಳ್ತೀವಿ ಹಳ್ಳಿಗಳಲ್ಲಿ. ಇಲ್ಲಿ ನಮ್ಮ ಸೂಪರ್ ಸ್ಟಾರ್ ತಾತ ಇದ್ದಾರೆ ನೋಡಿ, ಇವರೇ ಇಲ್ಲಿನ ಡೈನಾಮಿಕ್ ಹೀರೋ. ಇವರು ಈಗ ಸದ್ಯಕ್ಕೆ ಇಲ್ಲಿ ಹೊರಗಡೆ ಇದೆಲ್ಲ ಓಪನ್ ಇತ್ತು, ಕ್ಲೋಸ್ ಇರಲಿಲ್ಲ. ಈಗ ಸೇಫ್ಟಿಗೋಸ್ಕರ ಕ್ಲೋಸ್ ಮಾಡಬೇಕಾಯಿತು. ಇಲ್ಲಿ ಇಬ್ಬರು ಅಡುಗೆ ಮಾಡಿಕೊಂಡು ಆರಾಮಾಗಿ ಇವರ ಸಿಂಪಲ್ ಜೀವನನ ನಿಭಾಯಿಸ್ತಾ ಇದ್ದಾರೆ. ನಾವು ಎಲ್ಲ ಇದೇ ಮನೆಗಳಲ್ಲಿ ಬೆಳೆದದ್ದು. ಇವತ್ತು ಬೆಂಗಳೂರು, ಮೈಸೂರು ಅನ್ನೋಂಥ ಒಂದು ನಗರಗಳಲ್ಲಿ ಬದುಕ್ತಾ ಇದ್ದೀವಿ. ನಮ್ಮ ಮಕ್ಕಳು ನೀವು ಎಲ್ಲ ಹೊರಗಡೆ ತಾನು ಬದುಕ್ತಾ ಇರೋದಿಲ್ಲ. ಹಾಂ, ಆವತ್ತಿನ ಕಾಲದಲ್ಲಿ ಎಲ್ಲ ಇಲ್ಲೇ ಒದ್ದಾಡ್ಕೊಂಡು ಬೆಳೆದ್ರು, ಇಲ್ಲೇ ಒದ್ದಾಡ್ಕೊಂಡಿದ್ರು, ಹಬ್ಬ ಅಂತ ಬರ್ತಿದ್ರು. ಮತ್ತೇನು ಹೇಳಿ, ಏನು ಹೇಳಪ್ಪ, ಒಬ್ರಿಗೊಬ್ರು ಕಿತ್ತಾಡಬೇಡಿ, ಕೆಡವಾಡಬೇಡಿ, ಓದಾಡಬೇಡಿ. ಎಲ್ಲ ನಾನಿದ್ದಾಗ ಹಂಗೆ ಕುಟುಂಬ ಸಹಿತ ಬದುಕ್ತಿದ್ರಿ, ಹಂಗೆ ಈಗಲೂ ಬದುಕೊಂಡು ಹೊಂಟೋದ್ರಿ. ಹಣ ಆಸ್ತಿ ಸಂಪಾದನೆ ಮಾಡಲಿಲ್ಲ, ಗುಣನಾರು ಸಂಪಾದನೆ ಮಾಡ್ಕೊಂಡು. ಗುಣಸ್ಥರು ಪರವಾಗಿಲ್ಲ ಕಣ, ಸತ್ತೋದ್ರು, ತಾಯಿ ತಂದೆ ಸತ್ತೋದ್ರು, ಅಕ್ಕ ತಂಗಿರು ಬಾಣಿಸ್ತಾರೆ, ಅಣ್ಣ ತಮ್ಮದು ಚೆನ್ನಾಗಿ ಅವ್ರು ಎನಿಸ್ಕೋರಿ ಅಂತ ಇವತ್ತಿನ ನಮ್ಮ ಮಕ್ಕಳು ದುಡ್ಡು ಇವತ್ತು ಅದು ಉಳಿಸ್ಕೊಂಡು ಹೋಗ್ಬೇಕಾದ್ದು ಅವ್ರ ಕರ್ತವ್ಯ. ಹೌದು. ಸೊ ಈ ರೀತಿ ಎಲ್ಲರ ಮನೆಗಳಲ್ಲೂ ಅಜ್ಜಿ ತಾತಂದು ಇರ್ತಾರೆ. ಅವ್ರ ಜೊತೆ ಒಂದು ಕ್ಷಣ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ರೆ ಅವರ ಒಂದು ಜೀವನ ಶೈಲಿ ಹೇಗಿತ್ತು ಅನ್ನೋದನ್ನು ಒಂದು ಮೆಲುಕು ಹಾಕ್ಬೋದು. ಸೊ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು.